ವಿಶ್ವಕ್ಕೆ ಶಾಂತಿ ಸಂದೇಶ ಸಾರಿದ ಮಹಮ್ಮದ್ ಪೈಗಂಬರ್ ಜನ್ಮದಿನದ ಪ್ರಯುಕ್ತ ಮೌಲಾನಾ ಸೈಯದ್ ಅಬುಲ್ ಹಸನ್ ಅಲಿ ನದ್ವಿ ಅವರು ರಚಿಸಿದ ಪ್ರೀತಿಯಿಂದ ಬದುಕಲು ಕಲಿಯಿರಿ ಪವಿತ್ರ ಗ್ರಂಥವನ್ನು ಜನತೆಗೆ ಉಚಿತವಾಗಿ ವಿತರಿಸಲಾಗುತ್ತಿದೆ ಎಂದು ಮುಸ್ಲಿಂ ಸಮುದಾಯದ ಮುಖಂಡ ಅಕ್ಮಲ್ ಪಾಷಾ ತಿಳಿಸಿದರು. ಜಗತ್ತಿಗೆ ಶಾಂತಿ ಬೋಧಿಸಿದ ಭಾರತದಲ್ಲಿ ಇಂದು ಅಶಾಂತಿ ಸೃಷ್ಟಿಸಿ ಸಮಾಜದಲ್ಲಿ ಸಾಮರಸ್ಯ ಕದಡಲಾಗುತ್ತಿದೆ. ಜನರ ನಡುವೆ ಪರಸ್ಪರ ಭ್ರಾತೃತ್ವ, ಸೌಹಾರ್ದತೆ ಮೂಡಿಸುವ ನಿಟ್ಟಿನಲ್ಲಿ ಮೌಲಾನಾ ಸೈಯದ್ ಅಬುಲ್ ಹಸನ್ ಅಲಿ ನದ್ವಿ ಅವರು ರಚಿಸಿದ ಪವಿತ್ರ ಗ್ರಂಥವನ್ನು ಕನ್ನಡಕ್ಕೆ ಅನುವಾದಿಸಲಾಗಿದೆ. ಎಲ್ಲರೂ ಒಂದೇ ತಂದೆ ತಾಯಿ ಮಕ್ಕಳಂತೆ ಒಡನಾಡಿಯಾಗಿ ಜೀವಿಸಿ ಮರುಶಾಂತಿ ಸ್ಥಾಪಿಸಿ ವಿಶ್ವಕ್ಕೆ ಸಹಬಾಳ್ವೆ ಸಾರಬೇಕಿದೆ. ಒಳ್ಳೆಯ ಕೆಲಸಕ್ಕೆ ಎಲ್ಲರೂ ಕೈಜೋಡಿಸಿ ಸಹಕರಿಸಬೇಕು ಎಂದು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು. ಧರ್ಮಗುರುಗಳಾದ ಮುಫ್ತಿ ಮೊಹಮ್ಮದ್ ಉಝೈಫಾ, ಮೊಹಮ್ಮದ್ ಉಮರ್ ಸಲ್ಮಾನ್, ಮುಫ್ತಿ ಮೊಹಮ್ಮದ್ ಅಜ್ಮಲ್ ಖಾನ್, ಮುಖಂಡ ಆಸಿಮ್ ಅಹಮದ್, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಸುಭಾನ ಶರೀಫ್ ಗೋಷ್ಠಿಯಲ್ಲಿದ್ದರು. ಧರ್ಮಗುರುಗಳ ಕಡೆಯಿಂದ ಮತ್ತು ಸಮುದಾಯದ ವತಿಯಿಂದ ಪುಣ್ಯ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಈ ನಾಡು, ಈ ರಾಜ್ಯ, ಈ ದೇಶಕ್ಕೆ ಶಾಂತಿ ನೆಲೆಸಲಿ ಅಂತಕ್ಕಂತಹ ದೃಷ್ಟಿಕೋನದಲ್ಲಿ ಶುಭಾಶಯಗಳನ್ನು ಕೋರ್ತಾ ನಾವು ಪತ್ರಿಕಾಗೋಷ್ಠಿ ನಡೆಸ್ತಾ ಇರ್ತಕ್ಕಂತಹ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ನಮ್ಮಲ್ಲಿ ಸಾಮರಸ್ಯ ಹದಗೆಟ್ಟೋಗಿದೆ. ಎಲ್ಲೆಡೆ ನೀವೆಲ್ಲ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ನಾವು ಪ್ರಜಾಸತ್ತಾತ್ಮಕ ಮತ್ತು ಗಣರಾಜ್ಯದ ಈ ಭ್ರಾತೃತ್ವ ಮನೋಭಾವನೆ ಇವತ್ತು ಕ್ಷೀಣಿಸ್ತಾ ಹೋಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಪ್ರಸ್ತುತ ಕಾಲಘಟ್ಟದಲ್ಲಿ ಮತ್ತು ಪ್ರಚಲಿತ ವಿದ್ಯಮಾನದಲ್ಲಿ ನಮ್ಮ ದೇಶ ಎತ್ತ ಹೋಗ್ತಾ ಇದೆ ಅಂತಕ್ಕಂಥ ದೃಷ್ಟಿಕೋನದಲ್ಲಿ, ಅಂದರೆ ಇಡೀ ವಿಶ್ವಕ್ಕೆ ಶಾಂತಿಯನ್ನ ಬೋಧಿಸ್ತಕ್ಕಂತಹ ನಮ್ಮ ದೇಶ ಇವತ್ತು ಅಶಾಂತಿಯಿಂದ ತಲ್ಲಣ ಆಗಿದೆ ಎಂಬ ದೃಷ್ಟಿಕೋನದಲ್ಲಿ ಉತ್ತರ ಭಾರತದ ಲೇಖಕರೊಬ್ಬರು ಮೌಲಾನಾ ಸೈಯದ್ ಅಬುಲ್ ಹಸನ್ ಅಲಿ ನದ್ವಿರವರು ಪ್ರಸ್ತುತ ದೇಶದ ಪರಿಸ್ಥಿತಿ ಯಾವ ರೀತಿ ಇದೆ ಅಂಥೇಳಿ ಒಂದು ಭಾಷಣವನ್ನ ಮಾಡಿದರು. ಆ ಭಾಷಣದಲ್ಲಿ ನಾವು ಪ್ರೀತಿಯಿಂದ ಬದುಕಿ ಶಾಂತಿಯಿಂದ ಬದುಕಲು ಸಾಧ್ಯ ಇಲ್ಲವೇ ಎಂಬತಕ್ಕಂತಹ ಭಾಷಣದ ಅನುವಾದವನ್ನ ಕನ್ನಡಕ್ಕೆ ಭಾವಾನುವಾದ ಅಬು ಅಮ್ಮಾರ್ ಅವರು ಅನುವಾದ ಮಾಡಿ ಪುಸ್ತಕವನ್ನ ಮುದ್ರಣ ಮಾಡಿ ಆ ಪುಸ್ತಕವನ್ನ ಎಲ್ಲೆಡೆ ವಿತರಿಸಬೇಕು ಎಂತಕ್ಕಂತಹ ದೃಷ್ಟಿಯಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಸೊ ಈ ಪುಸ್ತಕದಲ್ಲಿರ್ತಕ್ಕಂಥದ್ದು ಪ್ರೀತಿಯಿಂದ ಬದುಕಿ ಮತ್ತು ಶಾಂತಿಯಿಂದ ಇರಿ ಎಂತಕ್ಕಂತಹ ದೃಷ್ಟಿಕೋನದಿಂದ ಈ ನಾಡು, ರಾಜ್ಯ, ದೇಶಕ್ಕೆ ನಾವೆಲ್ಲರೂ ಕೂಡ ತೆರಿಗೆ ಕಟ್ತಾ ಇರ್ತಕ್ಕಂತಹ ಪ್ರಜೆಗಳು ಮತ್ತು ತೆರಿಗೆದಾರರು ನಮ್ಮಲ್ಲಿ ಭಿನ್ನಾಭಿಪ್ರಾಯ, ಮನಸ್ತಾಪ, ವೈಷಮ್ಯ, ಹಗೆತನ, ಜಿದ್ದಾಜಿದ್ದಿ, ಶತ್ರುತ್ವ ಇದು ಬೇಡದೇ ಇರತಕ್ಕಂತಹ ವಿಚಾರ. ನಾವು ನೆಮ್ಮದಿಯಿಂದ ಶಾಂತಿಯಿಂದ ಬದುಕಿದರೆ ಈ ರಾಷ್ಟ್ರದಲ್ಲಿ ನಮ್ಮ ಪ್ರಜಾಸತ್ತಾತ್ಮಕ ಮತ್ತು ಗಣರಾಜ್ಯದ ಭ್ರಾತೃತ್ವದ ಅಡಿಯಲ್ಲಿ ಈ ರಾಷ್ಟ್ರಕ್ಕೆ ಒಬ್ಬ ಸಾರ್ವಭೌಮ ಪ್ರಜೆಯಾಗಿ ಬದುಕಬಹುದು ಎಂಬತಕ್ಕಂತಹ ನಿಟ್ಟಿನಲ್ಲಿ ಆ ಒಂದು ದೃಷ್ಟಿಕೋನದಲ್ಲಿ ಇವತ್ತು ಅರಕಲಗೂಡು ಸಮುದಾಯದ ಮುಸ್ಲಿಂ ಸಮುದಾಯದ ವತಿಯಿಂದ ಈ ಅರಕಲಗೂಡು ತಾಲೂಕಿನ ಸಮಸ್ತ ನಾಗರಿಕ ಸಮಾಜಕ್ಕೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಶಾಶ್ವತವಾಗಿ ಶಾಂತಿ ನೆಲೆಸಲಿ ಅಂತ ಹೇಳ್ತಾ ಪುಸ್ತಕದ ವಿತರಣೆ ಮಾಡುವುದರ ಮುಖಾಂತರ ಸಿಹಿಯನ್ನ ಹಂಚ್ತಾ ಇದ್ವಿ. ದಯವಿಟ್ಟು ಶಾಂತಿ ಈ ನಾಡಿನಲ್ಲಿ ಶಾಶ್ವತವಾಗಿ ನೆಲೆಸಲಿ ಅಂತೇಳಿ ಕೇಳ್ಕೊಡ್ತೇವೆ.